ಯಾಕೆ ಹಂಗೆ ನಿಂತ್ಬಿಟ್ರಿ ಗೌಡ್ರೆ? ನೋಡಮ್ಮಿ, ನಾನು ನಿಂಗೆ ಮಾತು ಕೊಟ್ಟಿರೋದು ಯಾಕೆ ಏನು ಅಂತ ಕೇಳ್ದಲೆ ನೀನ್ ಕರ್ದಿದ್ದ ಜಾಗಕ್ಕೆ ಕರ್ಕೊಯ್ತೀನಿ ಅಂತ. ಶಿವರಾಮ, ಮೊದ್ಲೇ ಎಲೆಕ್ಷನ್ ಟೈಮು, ಅಟ್ಟಿಗೆ ಹೋಗೋರು ಬರೋರು ಇದ್ದೇ ಇರ್ತಾರೆ. ಅಟ್ಟಿ ಹೆಂಗಸ್ರೆಲ್ಲ ಹೋಗಿ ಅಲ್ಲೇ ಕೂತ್ಕೊಂಡ್ಬಿಟ್ರೆ ಇಲ್ಲಿಗೆ ಬರೋರನ್ನ ಸಂಭಾಳಿಸೋರು ಯಾರು? ಅದಕ್ಕೆ ಇದ್ದನ್ ಜೋಡಿ ಭದ್ರಾನೇ ಹೋಗ್ಬಿಟ್ಟು ಬರ್ಲಿ. ನೀನ್ ಹೇಳ್ತಾ ಇರೋದು ಸರಿನೇ ಕಂಡ್ಬಿಡವ. ಆಮೇಕಿಂದ ಭದ್ರವಾಗಿ ಮಾತಾಡ್ಸ್ಕೊಂಡ್ ಬರ್ತೇನೆ ಬಿಡು. ಅಪ್ಪಯ್ಯ, ಸಂಜೆ ಗಂಟ ಅಲ್ಲೇ ಇದ್ದೇನೆ. ವಿದ್ಯನ್ ಕರ್ಕೊಂಬಂದು ಅಟ್ಟಿಗೆ ಬಿಟ್ಬಿಟ್ಟು ನಾನು ಪ್ರಚಾರಕ್ಕೆ ಬರ್ತೀನಿ ಬಿಡಿ. ಭದ್ರಾ, ನೀನ್ ಹೋಗಿ ಅವ್ರ ಕೆಲ್ಸನೂ ಹಾಳು ಮಾಡ್ಬೇಡ. ಅಲ್ಲೇ ಇದ್ದು ಶಾಸ್ತ್ರನೆಲ್ಲ ಮುಗಿಸ್ಕೊಂಡ್ ಬಾರಲ್ಲ ನಿಧಾನವಾಗಿ. ಅಮ್ಮ ವಿದ್ಯಾ, ನಿನ್ ಗೆಳತಿಗೆ ನಾನು ಆಶೀರ್ವಾದ ಮಾಡಿದೆ ಅಂತ ಹೇಳ್ಬಿಡವ. ಸರಿ ಮಾವ, ಖಂಡಿತವಾಗ್ಲೂ ಹೇಳ್ತೀನಿ. ಅಪ್ಪಯ್ಯ, ಹೋಗ್ಬಿಟ್ಟು ಬತ್ತಿ. ಒಳ್ಳೇದಾಗಿ ಹೊಡ್ ಬನ್ನಿ. ಗೋವಿಂದ, ಇವತ್ತು ಯಾಕೋ ಗೊತ್ತಿಲ್ಲಕ್ಕಲ್ಲ, ಮನ್ಸಿಗೆ ಬಹು ಸಂತೋಷ ಆಗ್ತೈತೆ. ಅಣ್ಣ, ಎಲ್ಲ ಒಳ್ಳೇದೇ ಆಯ್ತಾ ಅದಲ್ಲ, ಅದಕ್ಕೆ ನಿನ್ಗೆ ಇಷ್ಟು ಖುಷಿ ಆಯ್ತಾ ಇರೋದು. ಗೋವಿಂದ ಬಾ. ಅವ್ವ, ಅವಳ ಅಟ್ಟೆಲ್ಲ ಸಾಮಾನ್ ತಗೊಂಡು ಅದ್ಯಾರ ಸೀಮಂತಕ್ಕೆ ಹೋಗ್ತಾ ಇರ್ಬೋದು? ನನಗೇನೇ ಗೊತ್ತು, ಅದ್ಯಾವ್ದೋ ದಿಕ್ಕು ದೆಸೆ ಇಲ್ದಿರೋ ಫ್ರೆಂಡು ಅಂತ ಹೇಳಿದ್ಲಲ್ಲ. ಅದಕ್ಕೆ ಕಣವ ನನ್ಗೆ ಅನುಮಾನ. ಆ ದಿಕ್ಕು ದೆಸೆ ಇಲ್ದಿರೋ ಫ್ರೆಂಡ್ ಯಾರು ಅಂತ ಈಗ್ಲೇ ತಿಳ್ಕೊಬೇಕು. ನಾನು ಅವ್ರನ್ನ ಈಗ್ಲೇ ಫಾಲೋ ಮಾಡ್ಕೊಂಡು ಹೋಗ್ತೀನಿ. ಅಮ್ಮೆ, ಕೊನೆಗ್ಲು ಈಗ್ಲಾದ್ರೂ ಎಲ್ಗೋಯ್ತಾ ಇದೀವಿ ಅಂತ ಹೇಳಮ್ಮೆ. ಇಲ್ಲ ಗೌಡ್ರೆ, ಹೇಳಕ್ಕಿಲ್ಲ. ಅಲ್ಲಿ ಹೋದ್ಮೇಲೆ ನಿಮ್ಗೆ ಗೊತ್ತಾಗ್ಬೇಕು. ಅಲ್ಲ ಕಣಮ್ಮೆ, ನನಗೇ ಎಲ್ಲೋಯ್ತಾ ಇದೀನಿ ಅಂತ ಹೇಳಲ್ಲ, ಆದ್ರೆ ನಮ್ಮ ಅವ್ವಂತವ ಎಲ್ಲ ಹೇಳಿ ಅಟ್ಟಿಯಿಂದ ಏನೇನೋ ತರಿಸ್ಕೊಂಡು ಡಿಕ್ಕಿಲಿ ಇಡ್ಸ್ಕೊಂಡಿದ್ಯಾ. ಏನಕ್ಕೆ ಅಂತ ಹೇಳ್ತಾ ಇಲ್ಲ. ಏನಕ್ಕಮ್ಮೆ? ಗೌಡ್ರೆ, ಯಾಕೆ ಯೋನು ಅಂತ ಪ್ರಶ್ನೆ ಕೇಳ್ದಂಗೆ ನಾನು ಯೋನೋ ಕೇಳಿದ್ರು ನೀವು ನೆರವೇರಿಸ್ತೀರಾ ಅಂತ ಹೇಳಿದಿರ ತಾನೆ? ಮತ್ ಯಾಕೆ ಈಟೆಲ್ಲ ಪ್ರಶ್ನೆ ಕೇಳ್ತಿದ್ದೀರೀಗ? ಆಯ್ತು ಬಿಡಮ್ಮಿ, ಕೇಳಕ್ಕಿಲ್ಲ. ಇನ್ ಏಟೋ ತಾನೆ ನೀನ್ ತಾನೆ ಮುಚ್ಚಿಕೊಂಡಿ. ಅಲ್ಲೋದ್ಮೇಲೆ ಹೆಂಗಿದ್ರು ಗೊತ್ತಾಗ್ಲೇಬೇಕು ತಾನೆ. ಗೌಡ್ರೆ, ನಿಮಗ್ ಗೊತ್ತಾದ್ಮೇಕೆ ನೀವು ಕೋಪ ಮಾಡ್ಕೊಳಲ್ಲ ತಾನೆ? ನಾನ್ ಯಾಕಮ್ಮಿ ಸುಮ್ಕೆ ಕೋಪ ಮಾಡ್ಕೊಳ್ಳಿ? ಹಂಗಲ್ಲ ಗೌಡ್ರೆ, ನಾನ್ ಕರ್ಕೊಂಡ್ ಹೋಗ್ತಾ ಇರೋ ಜಾಗ ನಿಮ್ಗ್ ಇಷ್ಟ ಆಗಿಲ್ಲ ಅಂದ್ರೆ ಯೋನ್ ಮಾಡಿರಾ? ಅಮ್ಮಿ, ನಾವು ಹೋಗ್ತಾ ಇರೋ ಜಾಗ ನಿಂಗ್ ಇಷ್ಟ ಆಗದೆ ಅಂತಂದ್ಮೇಲೆ ನಂಗೂ ಇಷ್ಟ ಆಯ್ತದೆ ಕಣ್ಬಿಡು. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂಡಿ? ಇವಾಗೇನೋ ಹಿಂಗ್ ಹೇಳ್ತಿದ್ದೀರಾ, ಆಮೇಲೆ ಅಲ್ಲಿಗೆ ಹೋದ್ಮೇಕೆ ಅಲ್ಲಿರೋರ್ನ ನೋಡಿ ನೀವು ಕೋಪ ಮಾಡ್ಕೊಳ್ಳೋದಿಲ್ಲ ತಾನೆ? ಅಲ್ಲ ಕಣಮ್ಮಿ, ಓದ್ ಜಾಗದಲ್ಲೆಲ್ಲ ಎಲ್ಲಾರ ಮೇಲೂ ಕೂಗಾಡಕ್ಕೆ ನಂಗೇನ್ ತಲೆ ಕೆಟ್ಟೋಗದೆ? ಅದ್ರಲ್ಲೂ ನನ್ನಮ್ಮಿ ಕರ್ಕೊಂಡು ಹೋಯ್ತಾವಳೆ ಅಂತಂದ್ಮೇಕೆ ನಂಗೆ ಇಷ್ಟ ಆಗ್ದಲ್ಲೇ ಇರೋ ಜಾಗಕ್ಕೆ ಕರ್ಕೊಂಡು ಹೋಗಕ್ಕಿಲ್ಲ ಅಂತ ನಂಗೆ ತುಂಬಾ ಚೆನ್ನಾಗ್ ಗೊತ್ತು. ಆದ್ರೂವೆ ಅಲ್ಲಿ ಹೋದ್ಮ್ಯಾಕೆ ನಿಮ್ಗೇನಾದ್ರೂ ಇಷ್ಟ ಆಗ್ಲಿಲ್ಲ ಅಂದ್ರೆ ಆಮೇಲೆ ಏನ್ ಮಾಡಿರೋ ಅಂತ ಸಾನೆ ಹೆದರಿಕೆ ಆಯ್ತೈತೆ. ನೋಡು, ಆ ತರದ್ ಏನಾದ್ರು ಚಿಂತೆ ಭಯ ಏನಾದ್ರು ಇದ್ರೆ ಅದನ್ನ ಇಲ್ಲೇ ಬಿಟ್ಬಿಡು, ಸರಿಯೇ? ಅಲ್ಲಿ ಓದ್ಬೇಕೆ ನಾನು ಯಾರ ಮೇಲೂ ಕೂಗಾಡಕ್ಕಿಲ್ಲ, ಯಾರ ಮೇಲೂ ಬೇಜಾರ್ ಮಾಡ್ಕೊಳಕಿಲ್ಲ, ಆಮೇಲೆ ನಿನ್ ಖುಷಿಗೂ ಅಡ್ಡ ಬರಕ್ಕಿಲ್ಲ. ಹಂಗಂತ ನನ್ ಮಾತು ಕೊಡ್ತಾನೆ. ಇದಕ್ಕಿನ್ನ ಇನ್ನೇನ್ ಮಾಡ್ಬೇಕು ಹೇಳಮ್ಮೆ? ಅಪ್ಪ ಅದ್ಯಾವ್ರೆ, ನಮ್ ಗೌಡ್ರು ಒಂದ್ ಕಿತ ಮಾತ್ ಕೊಟ್ಮೇಲೆ ಅವ್ರು ಹಂಗೆ ನಡ್ಕತಾರೆ ಅಂತ ನಂಗ್ ಸಂದಾಗ ಗೊತ್ತದೆ. ಆದ್ರೂವೆ ಅವ್ರ ಭವಾನಿ ಅಕ್ಕನ ನೋಡಿದ್ರೆ ಸಾನೆ ಕೋಪ ಮಾಡ್ಕೋತಾರೆ. ಈ ಕಾರ್ಯಕ್ರಮ ಸಂದಾಗ ನಡಿಯಂಗೆ ನೀನೇ ಮಾಡ್ಕೊಡ್ಬೇಕು. ಆಮೇಲೆ ಯಾವುದೇ ಕಾರಣಕ್ಕೂ ಈ ವಿಷಯ ಅಟ್ಟಿನಲ್ಲಿ ಯಾರಿಗೂ ಗೊತ್ತಾಗ್ಬಾರ್ದು.
ಅತ್ತೆ ದಿಟ್ಟವಾಗ್ಲು ವಿನಂತಿ ಹೋಗಿರೋ ಕೆಲಸ ಮಾಡ್ಕೊಂಡ್ ಬರ್ತಾಳೆ ಅಂತೀಯಾ? ಆ ಇದೇನ್ ಚಿತ್ರ ಹಿಂಗನ್ಬಿಟ್ಟೆ? ನನ್ ಮಗಳನ್ನೇನು ಸಾಮಾನ್ಯದವಳು ಅನ್ಕೊಂಬಿಟ್ಟ. ಬಿಲಾನೆ ಬಗ್ದು ಇಲಿ ಹಿಡಿತಾಳೆ, ಆವಿನ ಹುತ್ತಕ್ಕೆ ಕೈ ಹಾಕಿ ಆವಿನೆಡೆಗೆ ಕೈ ಹಾಕ್ತಾಳೆ. ನೋಡ್ತಾ ಇರು, ಅವಳು ಯಾವ್ದೇ ಸಂದಿಗೊಂದಿಗ್ ಹೋದ್ರುನುವೆ ಬರೀ ವಾಸನೆಲೆ. ಅವಳು ಎಲ್ಲಿ ಹೋಯ್ತಾವಳೆ ಅಂತ ಸಾಕ್ಷಿ ಸಮೇತ ತಗೋಬತ್ತಾಳೆ. ನಿನ್ ಮಗಳು ಮೊದ್ಲು ಕೆಲ್ಸ ಮಾಡ್ಲಿರು, ಯಾಕೆ ಹಿಂಗ್ ಸುಮ್ನೆ ಹೊಗಳ್ಕತಾ ಇದೀಯಾ? ಅವಳದೊಂದು ಕೆಲ್ಸ ಮಾಡಿದ್ ಮ್ಯಾಕೆ ನಿನ್ ಮಗಳು ಶೂರತ್ವದ ಬಗ್ಗೆ ಧೀರತ್ವದ ಬಗ್ಗೆ ಹೊಗ್ಲಾಡ್ಕೊಳುವಂತ. ಅಯ್ಯೋ ಅದ್ಗೆ ನಿನಗೆ ಅದ್ರ ಬಗ್ಗೆ ಅನುಮಾನನೇ ಬೇಡ. ನನ್ ಮಗಳು ಪ್ರಳಯ ಅಂತಕಿ, ಅವಳ ಜಾತ್ಗನೆ ತಕ್ಕಬತ್ತಾಳೆ. ನೋಡ್ತಾ ಇರೋ, ಮೊದ್ಲು ಆ ಕೆಲ್ಸನ ಅವಳು ಮಾಡ್ಬಿಟ್ರೆ ಆಮ್ಯಾಕ್ ನಾನ್ ಯಾರು ಅನ್ನೋದನ್ನ ತೋರಿಸ್ತೀನಿ. ಅದ್ಗೆ ಆ ಕುಡ್ಕನ್ ಮಗಳನ್ನ ಅಟ್ಟಿಯಿಂದ ಆಚೆ ಹಾಕದ್ಮ್ಯಾಕೆ ನನ್ ಮಗಳನ್ನ ಭದ್ರಂಗ್ ಕೊಟ್ಟು ಮದ್ವೆ ಮಾಡಿಸಿರ ತಾನೇ? ಪಟಾಕಿ ಹೊಡಿಯಕ್ಕಿಂತ ಮುಂಚೆ ಸಂಭ್ರಮ ಪಡ್ತಿದ್ಯಾ? ಪಟಾಕಿ ಹೊತ್ಕೊಂಡು ಡಮ್ ಅಂತದ್ ನೋಡು, ಆಮ್ಯಾಕ್ ಬೇಕಾದ್ರೆ ನಿನ್ ತಕತಾಯಿ ಆಡ್ಕೊಂಡು ಸಂಭ್ರಮಿಸು. ಅಲ್ಲಿ ಗಂಟ ಹೊಸಿ ಸಮಾಧಾನ ಮಾಡ್ಕೋ ಸಾವಿತ್ರಿ. ಮೊದ್ಲು ನಿನ್ ಮಗಳು ಅವಳ ಅಟ್ಟಿ ಬುಟ್ಟೋಗೋ ಅಂತ ಸಾಕ್ಷಿನ ತಂದು ಮಡಗ್ಲಿ, ಆಮ್ಯಾಕೆ ನೀನ್ ಅನ್ಕೊಂಡಿರೋದು ಒಂದೊಂದಾಗೆ ಆಯ್ತದ. ಅಯ್ಯೋ ವಿನಂತಿ, ನಿನ್ ಬಾಗಿದ್ ಬಾಗ್ಲು ತೆರಿತೈತೆ ಕಡೆ. ಹೆಂಗಾರು ಮಾಡಿ ಅವಳೆಲ್ಲಿ ಹೋಗವಳೆ ಅಂತ ಪತ್ತೆ ಹಚ್ಕೊಂಡ್ ಬಂದ್ಬಿಡೆ. ಆಮ್ಯಾಕೆ ನೀನ್ ಆಸೆ ಪಟ್ಟಂಗೆ ಭದ್ರಮ್ಮ ಜೊತೆ ನಿನ್ ಮದ್ವೆ ಆಯ್ತದೆ. ಅಮ್ಮೆ, ಇನ್ನೂ ಏನ್ ಮುಖ ನೋಡ್ತಾ ಇದ್ಯಾ? ಬಾ. ಗೌಡ್ರೆ ಒಂದ್ ನಿಮಿಷ, ನಿಮ್ ಕೋಪಕ್ಕೆ ಅರ್ಥ ಅದೆ, ಹಂಗನ್ಬಿಟ್ಟು 7 ದಿನ ಶಿಕ್ಷೆ ಕೊಟ್ಟಿರ ಯೋಳಿ. ಅಮ್ಮೆ, ಇವಾಗೇನು ನನ್ ಮಾತಿಗೆ ಬೆಲೆ ಕೊಟ್ಟು ನನ್ ಜೊತೆ ಬತ್ತಿಯೋ ಇಲ್ವೋ? ಗೌಡ್ರೆ, ನಿಮ್ ಮಾತಿಗ್ ನಾನು ಬೆಲೆ ಕೊಡ್ತೀನಿ, ಆದ್ರೆ ನೀವ್ ನನಗ್ ಕೊಟ್ಟಿದ್ ವರನ ಮರ್ತ್ಬಿಟ್ರೆ. ಏನ್ ಹೇಳ್ತಾ ಇದ್ಯಮ್ಮೆ? ಹೌದು ಗೌಡ್ರೆ, ನೀವ್ ನನಗೆ ಒಂದ್ ವರ ಕೊಟ್ಟಿದ್ರಿ, ಅದನ್ನ ನಡ್ಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ. ಅವರು ತವ್ರ ಮನೆ ಕಡೆಯಿಂದ ಸೀಮಂತ ಆಗ್ಬೇಕು ಅಂತ ಆಸೆ ಪಟ್ಟವ್ರೆ. ಅದಕ್ಕೆಯ ಅದ್ನ ಮಾಡ್ಬಿಟ್ ಬರೋದಕ್ಕೆ ನನಗೊಂದು ಅವಕಾಶ ಕೊಡಿ. ಆಟೆ ಅಲ್ಲ ಗೌಡ್ರೆ, ಸಂದರ್ಭ ಎಂತದೇ ಇರ್ಲಿ, ನನ್ ಮುಂದ್ಗುಟೆ ಯಾರೇ ಇರ್ಲಿ, ನನ್ ಕೋಪ ಮಾಡ್ಕೊಳಕಿಲ್ಲ ಅಂತ ನನಗ್ ಮಾತ್ ಕೊಟ್ಟಿದ್ದೀರಾ. ನಿನ್ಗೆ ಏನೇ ಆಸೆ ಇದ್ರುವೆ ನನ್ನ ಹತ್ರ ಕೇಳಮ್ಮೆ. ಯಾಕೆ ಏನು ಅಂತ ಕೇಳ್ದಲೆ ನೀನ್ ಆಸೆ ನೆರವೇರಿಸ್ತೀನಿ. ನೀನ್ ಯಾವಾಗಾದ್ರೂ ಸರಿ, ಏನಾದ್ರೂ ಸರಿ, ಏನೇ ಕೇಳಿದ್ರು ಖಂಡಿತವಾಗ್ಲೂ ನಡೆಸ್ಕೊಡ್ತೀನಿ ಅಂತವಾ ಈ ಭದ್ರೇಗೌಡ ಮಾತ್ ಕೊಡ್ತಾ ಇವ್ನೆ. ನಮ್ ಗೌಡ್ರು ಕೊಟ್ ಮಾತ್ನ ತಪ್ಪಕ್ಕಿಲ್ಲ ಅನ್ನೋ ನಂಬಿಕೆನ ಸುಳ್ಳು ಮಾಡ್ಬೇಡಿ. ನೀವ್ ವರ ಕೊಡ್ತೀರಾ ಅನ್ನೋ ಭರವಸೆ ಮೇಲೆ ನಾನು ಇವ್ರಿಗೆ ಮಾತ್ ಕೊಟ್ಟಿವ್ನಿ. ನೋಡಮ್ಮೆ, ನಿಂಗ್ ವರದ ರೂಪದಲ್ಲಿ ಮಾತ್ ಕೊಟ್ಟಿವ್ನಿ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಬತ್ತಾ ಇವ್ನಿ ಆಟಯ. ಭದ್ರ, ಇವಳು ನನ್ನ ಪಾಲ್ ಸತ್ತೋದ್ಲು. ಇವಳು ಮಗ ನೋಡೋದಕ್ಕೂ ನಂಗೆ ಇಷ್ಟ ಆಗಿಲ್ಲ. ಯಾಕೆ ಹಂಗೆ ನಿಂತ್ಬಿಟ್ರಿ ಗೌಡ್ರೆ? ನೋಡಮ್ಮೆ, ನಾನ್ ನಿಂಗೆ ಮಾತ್ ಕೊಟ್ಟಿರೋದು ಯಾಕೆ ಏನು ಅಂತ ಕೇಳ್ದಲೆ ನಿಂಗ್ ಕರ್ದಿದ್ ಜಾಗಕ್ಕೆ ಕರ್ಕೋಯ್ತೀನಿ ಅಂತ. ನಿಂಗ್ ಮಾತ್ ಕೊಟ್ಟಂಗೆ ನಂಗೆ ಕರ್ಕೊಂಬಂದಿವ್ನಿ. ಅದಾದ್ಮೇಲೆ ಒಳಗ್ ಬರ್ತೀನಿ, ನೀನ್ ಹೇಳ್ದಂಗೆ ಕೇಳ್ತೀನಿ ಅಂತ ನಾನು ಹೇಳಿಲ್ಲ. ನಾನು ಇಲ್ಲೇ ಇರ್ತೀನಿ. ಭದ್ರ, ಇಲ್ಲಿ ಗಂಟ ಬಂದು ಒಳ್ಳಿಗ್ ಬರಿಕಿಲ್ಲ ಅಂದ್ರೆ ಹೆಂಗೆ? ನೋಡಮ್ಮೆ, ನಾನು ಇಲ್ಲಿ ಗಂಟ ಬಂದಿವ್ನಿ ಅಂದ್ರೆ ಅದು ನಿನ್ಗೋಸ್ಕರ ಮಾತ್ರ. ಇಲ್ಲಿ ನಿಂತೀವ್ನಿ ಅಂದ್ರೆ ಅದು ನಿನಗ್ ಕೊಟ್ಟಿರೋ ವರ. ನೀನ್ ಅವಳಿಗೆ ಕೊಟ್ಟಿರೋ ಮಾತೆ ಕಾರಣ, ಬೇರೆ ಇನ್ನೇನೂ ಇಲ್ಲ.
ನಿನಗ್ ಕೊಟ್ಟಿರೋ ಮಾತು ಎಷ್ಟು ಮುಖ್ಯವೋ ನಮ್ಮ ಅಪ್ಪಯ್ಯನಾಗ್ನಿಯೋ ಆಟೆ ಮುಖ್ಯ. ನಮ್ಮ ಅಪ್ಪಯ್ಯಂಗ ಅವಮಾನ ಮಾಡಿದವ್ರ ಸಂತೋಷದಲ್ಲಿ ಭಾಗ್ಯ ಆಗಕ್ ನಂಗೆ ಇಷ್ಟ ಇಲ್ಲ. ಆದ್ರೆ ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯೋ ಅದನ್ನ ಮಾಡ್ಬಿಟ್ಟು ಬಾ. ನಾನ್ ನಿನಗ್ ಕೊಟ್ಟಿರೋ ಮಾತ್ ನಂಗೆ ಬೇಡ ಅನ್ನಕ್ಕಿಲ್ಲ. ಕಾರ್ ತವ ಕಾಯ್ತಾ ಇರ್ತೀನಿ. ಭದ್ರಾ 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 ಭವಾನಿ, ನೀನ್ ಅಲ್ಬೇಡ, ಸಮಾಧಾನ ಮಾಡ್ಕೊ. ಅವ್ರಿಗೆ ನಮ್ಮ ಮೇಲಿರೋ ಕೋಪ ಇನ್ನೂ ಹೋಗಿಲ್ಲ ಅಂತ ಕಾಣುತ್ತೆ. ತಮ್ಮ ಬಂದು ನೋಡಿ ತವರೇ ಬಂದ ಸಂತೋಷ ಆಯ್ತು. ಆದ್ರೆ ಅಟ್ಟಿ ಗಂಟ ಬಂದ್ಬಿಟ್ಟು ಹೊಳಿಗ್ ಬಂದೆ. ನನ್ನ ಆಸೆ ನಿರಾಸೆ ಮಾಡ್ಬಿಟ್ಟ. ಅಕ್ಕ, ಕಣ್ಣೀರ್ ಹಾಕೋ ಅಂತದ್ ಯೋನಾಗಿದೆ ಈಗ. ಯಾಕೆ? ನಾನ್ ನಿನ್ ತವ್ರ ಮನೆಯವಳಲ್ವೇ? ನಾನಿಲ್ ಬಂದಿರೋದು ಶಿವರಾಮೇಗೌಡ್ರು ಸೊಸೆ ಆಗಿ. ಅನ್ಮ್ಯಾಕೆ ನಿಮ್ ತವ್ರ ಮನೆಯವರು ಬಂದಂಗೆ ಅಲ್ವೇ? ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ ಅಜ್ಜಿ ಮತ್ತೆ ಅವ್ವ ಇಬ್ರುನುವೆ ನಿಮ್ಗ್ ಒಳ್ಳೇದಾಗ್ಬೇಕು ಅಂತ, ಯಾವ ತೊಂದ್ರೆನೂ ಆಗ್ದಂಗೆ ನಿಮ್ಗೆ ಹೆರಿಗೆ ಆಗ್ಬೇಕು ಅಂತ ಪೂಜೆ ಮಾಡಿ ಹಾರೈಸಿ ಕೊಟ್ಟಿರೋದನ್ನ ನಿಮ್ ಮಡ್ಲು ತುಂಬ್ತೀನಿ. ಇದ್ರಕ್ಕಿಂತ ಆಶೀರ್ವಾದ ಇನ್ನೇನ್ ಬೇಕಕ್ಕ? ಆ ಮನೆ ಸೊಸೆ ಆಗಿ ನಾನೇ ಮುಂದೆ ನಿಂತು ನಿಮ್ ಸೀಮಂತನ ನಡೆಸ್ಕೊಡ್ತೀನಿ. ಬನ್ನಿ, ಈಗ್ಲಾದ್ರೂ ಖುಷಿಯಾಗಿರಿ ಅಕ್ಕ. ಇಲ್ಲ ಇಲ್ಲ, ನಾನು ಅಳಕಿಲ್ಲ. ನನ್ನ ಆಸೆ ಪೂರ್ತಿ ಆಯ್ತು. ನನ್ನ ತವ್ರ ಪ್ರೀತಿ ನನಗ್ ಸಿಕ್ತು. ತುಂಬಾ ಥ್ಯಾಂಕ್ಸ್ ವಿದ್ಯಾ. ರತ್ನ, ಇದ್ಯಾ? ಟೈಮ್ ಮೀರಕ್ಕೂ ಮುಂಚೆ ಮಗಿನ ಹಸೆ ಮೇಲೆ ಕುಂಡ್ರಿಸ್ಬೇಕು. ಬನ್ನಿ ಒಳಗೆ, ಕರ್ಕೊಂಡ್ ಬನ್ನಿ.